ಹಾಯ್ ಫ್ರೆಂಡ್ಸ್, ಕುಬ್ಬಿ ಕಿಚನ್ಗೆ ಸ್ವಾಗತ. ಇವತ್ತು ಸಿಂಪಲ್ ಚಿಕನ್ ಡ್ರೈ ಮಾಡ್ತಾಯಿದ್ದೀನಿ. ಸಖತ್ತಾಗಿರುತ್ತೆ, ಮಾಡ್ಕೊಳ್ಳಿ. ಅರ್ಧ ಕೆ ಜಿ ಚಿಕನ್ ತೊಗೊಂಡಿದ್ದೀನಿ. ಅರ್ಧ ಕೆ ಜಿ ಚಿಕನ್ನ 3 ಸಲ ತೊಳೆದು ಪ್ಲೇಟಲ್ಲಿ ಇಟ್ಕೊಂಡಿದ್ದೀನಿ. ಈಗ ಇದಕ್ಕೆ ಬೇಕಾಗಿರ್ತಕ್ಕಂಥ ಸಾಮಗ್ರಿಗಳು: 1 ಟೇಬಲ್ ಸ್ಪೂನ್ ಜೀರಿಗೆ, 1 ಟೇಬಲ್ ಸ್ಪೂನು ಕಾಳು ಮೆಣಸು, 1 ಗೆಡ್ಡೆ ಬೆಳ್ಳುಳ್ಳಿ, 1 ಇಂಚು ಶುಂಠಿ, 1 5 ಹಸಿಮೆಣಸು. ಸಾಕು. ಇಷ್ಟು ಮನೆಯಲ್ಲಿ ಇರ್ತಕ್ಕಂಥ ಸಾಮಗ್ರಿಗಳೇ ಹಾಕಿ ಮಾಡ್ಬೋದು. ಸಿಂಪಲ್ ಆದರೆ ಸಿಂಪಲ್ಲು. ಆಮೇಲೆ 1-2 ಟೇಬಲ್ ಸ್ಪೂನಷ್ಟು ನಿಂಬೆಹಣ್ಣಿನ ರಸ, ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಈಗ 1 ಗಡ್ಡೆ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಒಂದು ಚಿಕ್ಕ ಜಾರ್ ತೊಗೊಂಡು ಬೆಳ್ಳುಳ್ಳಿ, ಶುಂಠಿ, ಹಸಿಮೆಣಸು, ಆಮೇಲೆ ಕಾಳು ಮೆಣಸು, ಜೀರಿಗೆ ಇವೆಲ್ಲ ಹಾಕ್ಕೊಂಡು ನೈಸಲ್ಲಿ ರುಬ್ಕೊಳ್ಳೋಣ. ಜಾಸ್ತಿ ನೀರು ಹಾಕೋದು ಬೇಡ, ಸ್ವಲ್ಪನೇ ನೀರು ಹಾಕ್ಕೊಂಡು ತರಿಯಾಗಿ ರುಬ್ಕೊಳ್ಳೋಣ. ಯಾರೋ ಫ್ರೆಂಡ್ಸ್ ಬಂದರೆ, ಮನೆಗೆ ಗೆಸ್ಟ್ಗಳು ಬಂದರೆ, ಆಮೇಲೆ ತಿಳಿ ಸಾರು, ಬರೀ ಬೇಳೆ ಸಾಂಬಾರು ಮಾಡಿದಾಗ ಇದನ್ನು ಈ ಥರ ಚಿಕನ್ ಸೈಡ್ ಡಿಶ್ ಆಗಿ ಮಾಡ್ಕೋಬೋದು. ತುಂಬ ಸಖತ್ ಟೇಸ್ಟಿಯಾಗಿರುತ್ತೆ, ತುಂಬ ಬೇಗ ಆಗುತ್ತೆ. ಈಗ ಗ್ಯಾಸ್ ಹಚ್ಬಿಟ್ಟು ಒಂದು ಕಡಾಯಿ ಇಟ್ಕೊಂಡು 1-2 ಟೇಬಲ್ ಸ್ಪೂನು ಆಯಿಲ್ ಹಾಕ್ಬಿಟ್ಟು ಚಿಕ್ಕದಾಗಿ ಕಟ್ ಮಾಡ್ತಕ್ಕಂಥ ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ 1 ನಿಮಿಷ ಡ್ರೈ ಮಾಡ್ಕೊಳ್ಳೋಣ. ಚೆನ್ನಾಗಿ ಅದೆಲ್ಲ ಬ್ರೌನ್ ಕಲರ್ ಆದಮೇಲೆ ಈರುಳ್ಳಿ, ಈಗ ಚಿಕನ್ ಹಾಕ್ಕೊಂಡು 1 ಟೇಬಲ್ ಸ್ಪೂನು ಅರಿಶಿನ ಪುಡಿ ಹಾಕ್ಕೊಂಡು 1-2 ಟೇಬಲ್ ಸ್ಪೂನು ಸಾಲ್ಟ್ ಹಾಕ್ಕೊಂಡು, ರುಚಿಗೆ ತಕ್ಕಷ್ಟು ಸಾಲ್ಟ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೀಟಾಗಿ ನೀರು ಬಿಟ್ಕೋಬೇಕು ಚಿಕನ್ನೆಲ್ಲ. ಚೆನ್ನಾಗೆಲ್ಲ ಮಿಕ್ಸ್ ಮಾಡಿಬಿಟ್ಟು ಕ್ಲೀನಾಗಿ, ಬೇಗ ಅಂದರೆ ಬೇಗ ಆಗುತ್ತೆ, ಮಾಡ್ಕೊಳ್ಳಿ. ಬ್ಯಾಚುಲರಿಗೆ ಹೇಳಿ ಮಾಡಿಸಿದ ರೆಸಿಪಿ. ಮತ್ತು ನಮಗೂ ಕೂಡ ಬಾಯಿ ಕೆಟ್ಟಾಗ, ಜ್ವರ ಬಂದಾಗ ಈ ಥರ ಮಾಡ್ಕೊಂಡು ತಿನ್ಬೋದು. ತಿಳಿ ಸಾರು ಮಾಡಿಕೊಂಡು ತುಂಬ ಚೆನ್ನಾಗಿ ಟೇಸ್ಟಿಯಾಗಿರುತ್ತೆ. ಈಗೆಲ್ಲ ನೀರು ಬಿಟ್ಕೊಂಡಿದೆ, ಇನ್ನೊಂದ್ಸಲಿ ಮಿಕ್ಸ್ ಮಾಡೋಣ. ಚೆನ್ನಾಗಿ ಬೇಗ ಆಗುತ್ತೆ. ಕುಕ್ಕರಲ್ಲಿ 2 ವಿಷಯಲಿಗೆ ಬೇಗ ಆಗಿಬಿಡುತ್ತೆ. ನಾನು ಕಡಾಯಲ್ಲಿ ಮಾಡಿದ್ದೀನಿ. ಈಗ ರುಬ್ಬಿರ್ತಕ್ಕಂಥ ಮಸಾಲೆನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಎಷ್ಟು ಬೇಗ ಆಗುತ್ತೆ, 10 ನಿಮಿಷ ಚಿಕನ್ ಡ್ರೈ ಬೇಗ ಆಗಿಬಿಡುತ್ತೆ, ಮಾಡ್ಕೊಳ್ಳಿ. ಈಗೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನ. ಈಗ ಅದಕ್ಕೊಂದು ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿಬಿಟ್ಟು ಒಂದು 5 ನಿಮಿಷ ಬೇಯಿಸೋಣ. ಸಾಕು. ಅರ್ಧ ಬೆಂದ್ಕೊಂಡಿದೆ. ನೀರು ಸ್ವಲ್ಪ ಡ್ರೈ ಆಗಬೇಕು. ಮುಚ್ಚಿಬಿಟ್ಟು ನೀರೆಲ್ಲ ಡ್ರೈ ಆಗಿದೆ. ಮಿಕ್ಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಸಖತ್ತಾಗಿರುತ್ತೆ. ವಿಡಿಯೋ ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸ್ಬೇಕು. ನೋಡಿ ಎಷ್ಟು ಚೆನ್ನಾಗಿದೆ, ಡ್ರೈ ಆಗಿ. ಹಂಗೆ ತಿನ್ಬೋದು, ಸಖತ್ತಾಗಿರುತ್ತೆ. ಮಳೆಗಾಲದ, ಚಳಿಗಾಲದಲ್ಲಿ 1-2 ಟೇಬಲ್ ಸ್ಪೂನ್ ಲೆಮನ್ ಜ್ಯೂಸ್ ಹಾಕಿದ್ದೀನಿ. ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಇನ್ನೊಂದ್ಸಲಿ ಲೈಟಾಗಿ ಮಿಕ್ಸ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮಿಕ್ಸ್ ಮಾಡಿದ್ರೆ ರೆಡಿ ಆಯಿತು ಚಿಕನ್ ಡ್ರೈ. ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ಕಮೆಂಟಲ್ಲಿ ಹೇಗೆ ಬಂತು ಅಂತ ತಿಳಿಸೋದನ್ನು ಮಾತ್ರ ಮರಿಬೇಡಿ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿದೆ, ಎಷ್ಟು ಬೇಗ ಆಯ್ತಲ್ವ. ಕಮ್ಮಿ ಸಾಮಗ್ರಿ ಒಳಗಡೆ ಮಾಡಿರ್ತಕ್ಕಂಥ ರೆಸಿಪಿ ನಿಮ್ಮೆಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ತಿಳ್ಕೊಂಡಿದ್ದೀನಿ. ಮುಂದಿನ ವಿಡಿಯೋ ಸಿಗೋಣ. ಎಲ್ರಿಗೂ ನಮಸ್ಕಾರ.